ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆದಂತಹ ಮಾಹಿತಿಯನ್ನು ಹೊಂದಿದೆ. ನಮ್ಮ ಎದೆ ಎತ್ತರಕ್ಕೆ ಬೆಳೆದ ನಮ್ಮ ಮಕ್ಕಳೊಂದಿಗೆ ನಾವು ಪೋಷಕರಾದವರು ನಮ್ಮ ನಡವಳಿಕೆ ಅವರೊಂದಿಗೆ ಹೇಗಿರಬೇಕು, ನಾವು ಅವ್ರ ಜೊತೆ ಹೇಗೆ ನಡ್ಕೊಳ್ಬೇಕು ಎಂಬುದನ್ನು ನಾವು ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಸೂಕ್ಷ್ಮವಾದ ಮಾಹಿತಿ ಅಂದರೆ ಹದಿಹರೆಯದ ಮಕ್ಕಳನ್ನು ಬೆಳೆಸುವುದು ನಿಮಗೆ ಸವಾಲೆನಿಸಬಹುದು. ಎಲ್ಲ ಪೋಷಕರಿಗೂ ಕೂಡ ಇದೊಂದು ಸವಾಲು ಎಂದೇ ಹೇಳಬಹುದು. ನೆನಪಿಡಿ, ಅವರು ದೈಹಿಕವಾಗಿ ಮಾತ್ರವಲ್ಲ ಮಾನಸಿಕವಾಗಿಯೂ ಬದಲಾಗುತ್ತಿರುವುದರಿಂದ ಅವರ ಸಂಬಂಧ ಸ್ವಲ್ಪ ಕಷ್ಟವೆನಿಸಬಹುದು. ಹಾಗಾಗಿ ಅವರ ಜೊತೆ ಹೇಗಿರಬೇಕು ಎನ್ನುವ ಸೂಕ್ಷ್ಮ ಮಾಹಿತಿಯನ್ನು ನಾವು ತಿಳಿದುಕೊಳ್ಬೇಕಾಗತ್ತೆ. ಅದನ್ನು ಇಂದಿನ ಈ ವಿಡಿಯೋದಲ್ಲಿ ನೀವು ತಿಳ್ಕೊತೀರಾ. ಮೊದಲನೇದು ಗೌರವದಿಂದಿರುವುದು. ಮಕ್ಕಳು ವಿವಿಧ ಹಂತಗಳಲ್ಲಿ ಬೆಳೆದಂತೆ ನಿಮ್ಮ ಕೆಲವು ಉದಾಹರಣೆಯ ಮೂಲಕ ಕಲಿಯುತ್ತಾರೆ. ನೀವು ಅವರಿಗೆ ಗೌರವವನ್ನು ಕೊಡದಿದ್ದರೆ ಅವರು ಕೂಡ ನಿಮಗೆ ಗೌರವಿಸುವುದನ್ನು ಕಡಿಮೆ ಮಾಡ್ತಾರೆ. ಇದರಿಂದ ಭವಿಷ್ಯದ ನಿಮ್ಮಿಬ್ಬರ ಸಂಬಂಧದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ. ಹಾಗಾಗಿ ನಾವು ನಮ್ಮ ಹದಿಹರೆಯದ ಮಕ್ಕಳೊಂದಿಗೆ ನಾವು ಆದಷ್ಟು ಗೌರವದಿಂದ ಇರುವುದನ್ನು ನಾವು ರೂಢಿ ಮಾಡ್ಕೋಬೇಕು. ಎರಡನೇದು ತಾಳ್ಮೆ. ಮಕ್ಕಳ ಈ ಬೆಳವಣಿಗೆ ಹಂತದಲ್ಲಿ ಅವರು ನಿಮ್ಮೊಂದಿಗೆ ಉದ್ದಟತನವನ್ನು ತೋರಬಹುದು. ಅಂದರೆ ಅವರ ನಡವಳಿಕೆಯಲ್ಲಿ ಬದಲಾವಣೆ ತೋರಬಹುದು, ಅಥವಾ ನಮಗೆ ಅವರು ಸಿಟ್ಟನ್ನು ತರಿಸಬಹುದು, ಅಥವಾ ಅಸಹನೀಯ ರೀತಿಯಲ್ಲೂ ಕೂಡ ವರ್ತಿಸಬಹುದು. ನಮ್ಮನ್ನು ನಾವು ನಮ್ಮ ತಾಳ್ಮೆಯನ್ನು ಕಳೆದುಕೊಳ್ಳುವ ರೀತಿ ಕೂಡ ಅವರು ಮಾಡಬಹುದು. ಆಗ ನೀವು ಅವರೊಂದಿಗೆ ತಾಳ್ಮೆಯಿಂದ ವರ್ತಿಸುವುದು, ಮನೆಯನ್ನು ಶಾಂತವಾಗಿರಿಸುವುದು ಅವರು ನಿಮ್ಮಲ್ಲಿ ಅವರ ಭಾವನೆಗಳನ್ನು ವ್ಯಕ್ತಪಡಿಸಲು ಸಹಾಯಕ. ನಾವು ಅವರೊಂದಿಗೆ ತಾಳ್ಮೆಯಿಂದ ವರ್ತಿಸಿದಾಗ ಅವರು ಅವರ ಆ ವಯಸ್ಸಿನಲ್ಲಿ ಅವರಲ್ಲಿ ಉಂಟಾಗುವಂತಹ ಭಾವನೆಗಳನ್ನು ನಮ್ಮಲ್ಲಿ ಮುಕ್ತವಾಗಿ ಹಂಚಿಕೊಳ್ಳುತ್ತಾರೆ. ಇಲ್ಲವೆಂದಲ್ಲಿ ಅವರು ಖಂಡಿತವಾಗಿಯೂ ಅವರ ಮತ್ತು ನಮ್ಮ ನಡುವಿನ ಸಂಬಂಧದಲ್ಲಿ ಬಹಳಷ್ಟು ಗ್ಯಾಪ್ ಉಂಟಾಗಬಹುದು ಅಂಥೇಳಿ ನಾವು ತಿಳ್ಕೊಳ್ಬೇಕಾಗತ್ತೆ. ಹಾಗೆ ನಾವು ನೆನಪಿನಲ್ಲಿರಬೇಕಾದ ಅಂಶ ಅಂದರೆ ಪೋಷಕರಾಗಿ ಕೂಗುವುದು, ಕಿರುಚುವುದು, ಕೆಟ್ಟ ಭಾಷೆಗಳನ್ನು ಬಳಸುವುದು ಪರಿಸ್ಥಿತಿಯನ್ನು ಇನ್ನಷ್ಟು ಹದಗೆಡಿಸುತ್ತದೆ. ಅವರ ಉದ್ದಟತನದಿಂದ ನಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡಿದರೂ ಕೂಡ ನಾವು ನಮ್ಮ ತಾಳ್ಮೆಯನ್ನು ಒಮ್ಮೆ ಕಳೆದುಕೊಂಡು ಕೂಗಿ ಕಿರುಚಾಡಿ ಕೆಟ್ಟ ಭಾಷೆಗಳನ್ನು ಅಥವಾ ಕೆಟ್ಟ ಬೈಗುಳಗಳನ್ನು ಬಳಸಿದ್ದೇ ಆದಲ್ಲಿ ಪರಿಸ್ಥಿತಿಯಲ್ಲಿ ಇನ್ನಷ್ಟು ಹದಗೆಡುತ್ತಾ ಹೋಗುತ್ತೆ ಮತ್ತು ಕೆಟ್ಟ ನಡವಳಿಕೆಯನ್ನು ಪ್ರಚೋದಿಸುತ್ತೆ. ಇದನ್ನು ನಾವು ಸಾಕಷ್ಟು ಸಲ ನೆನಪಿನಲ್ಲಿಟ್ಟು ಪಾಲಿಸಬೇಕಾಗತ್ತೆ. ನೆಕ್ಸ್ಟು ಅರ್ಥ ಮಾಡಿಕೊಳ್ಳೋದು. ನಮ್ಮ ಮಕ್ಕಳ ಆ ಹಂತದಲ್ಲಿ, ಆ ವಯಸ್ಸಿನಲ್ಲಿ ಅವರು ಬಹಳಷ್ಟು ಅನುಭವಿಸುತ್ತಿರುತ್ತಾರೆ. ಅವರ ಭಾವನೆಗಳನ್ನು ಹೊರಹಾಕಲು ಕಷ್ಟಪಡ್ತಾ ಇರ್ತಾರೆ. ಅಂಥ ಸಂದರ್ಭದಲ್ಲಿ ಪೋಷಕರಾದವರು ನಾವು ಅವರನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗತ್ತೆ. ಅವರ ಜೀವನದಲ್ಲಿ ಏನಾಗ್ತಿದೆ ಎನ್ನುವುದನ್ನು ನಾವು ಕೇಳುವುದು ಬಹಳ ಅಗತ್ಯ. ನಾವು ಅವರನ್ನು ಪ್ರೀತಿಯಿಂದ ಕೂರಿಸಿಕೊಂಡು ಅವರಿಗೆ ಒಂದು ಕಂಫರ್ಟ್ ಝೋನನ್ನು ನಾವು ಕ್ರಿಯೇಟ್ ಮಾಡಿ ಅವರ ಜೀವನದಲ್ಲಿ ಏನಾಗ್ತಿದೆ ಅನ್ನೋದನ್ನು ನಾವು ಬಹಳ ಪ್ರೀತಿಯಿಂದ ಕೇಳಬೇಕಾಗತ್ತೆ. ಅವರ ಮನಸ್ಸನ್ನು ನಾವು ಪೋಷಕರಾಗಿ ನಾವು ಖಂಡಿತವಾಗ್ಲೂ ಅರ್ಥ ಮಾಡಿಕೊಳ್ಳೇಬೇಕಾಗತ್ತೆ. ನೆಕ್ಸ್ಟು ಅವ್ರ ಜೊತೆ ಯಾವುದೇ ಒಂದು ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳುವಂಥದ್ದು. ಕೆಲವೊಮ್ಮೆ ಅವರು ಕೆಟ್ಟ ಜನರ ಸಹವಾಸ ಮಾಡಬಹುದು. ಅಂಥ ಸಮಯದಲ್ಲಿ ಅವರಿಗೆ ಬೈದು ಬುದ್ಧಿ ಹೇಳುವ ಬದಲು ನಿಮ್ಮ ಪರಿಚಯದ ಸಕಾರಾತ್ಮಕ ಪ್ರಭಾವ ಬೀರುವ ಜನರ ಪರಿಚಯ ಮಾಡಿಕೊಡಿ. ಅವರು ಕೆಟ್ಟ ಜನರ ಸಹವಾಸ ಮಾಡಿ ಕೆಟ್ಟು ಹೋಗುವ ಮುಂಚೆ ನಾವು ಒಳ್ಳೆಯ ಒಂದು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳ ಒಂದು ಒಳ್ಳೆಯ ಪ್ರಭಾವ ಬೀರುವಂತಹ ಜನರ ಪರಿಚಯವನ್ನು ನಾವು ಆದಷ್ಟು ಮಕ್ಕಳಿಗೆ ನಾವು ಮಾಡಿಕೊಡ್ಬೇಕು. ಅವರನ್ನು ಸಾಧ್ಯವಾದಷ್ಟು ಒಟ್ಟಿಗೆ ಸೇರಿಸುವಂಥ ಪ್ರಯತ್ನ ನಾವು ಖಂಡಿತವಾಗಲೂ ಮಾಡಲೇಬೇಕಾಗತ್ತೆ. ಅವರನ್ನು ಬೆಂಬಲಿಸಬೇಕು. ನಾವು ನಮ್ಮ ಮಗುವಿನ ಹವ್ಯಾಸದ ಕಡೆ ಹೆಚ್ಚು ಆಸಕ್ತಿ ತೋರದಿದ್ದರೆ
ಅವರನ್ನು ಸಂಪೂರ್ಣವಾಗಿ ನಾವು ಕಳೆದುಕೊಳ್ಳಬೇಕಾಗತ್ತೆ. ನಿಮ್ಮ ಮಗುವಿನ ಆಸಕ್ತಿಗಳ ಕಡೆಗೆ ಉತ್ಸಾಹವನ್ನು ತೋರಿಸುವುದು ಅವರ ಅನುಭವಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವುದಕ್ಕೆ ಸಹಕಾರಿ. ಅವರಲ್ಲಿ ಯಾವುದೇ ಒಂದು ಹವ್ಯಾಸ ಇದ್ದರೂ ಕೂಡ, ಯಾವುದೇ ಹವ್ಯಾಸದ ಕಡೆ ಆಸಕ್ತಿ ಇದ್ದರೂ ಕೂಡ ಅದು ನಮಗೆ ಇಷ್ಟವಾಗುವುದಿಲ್ಲವೆಂದು ನಾವು ಅದನ್ನು ವಿರೋಧಿಸಬಾರದು. ಬದಲಿಗೆ ಅವರ ಹವ್ಯಾಸವನ್ನು ನಾವು ಗುರುತು ಹಚ್ಚಿ ಅದನ್ನು ನಾವು ಸಂಪೂರ್ಣವಾಗಿ ಬೆಂಬಲಿಸಬೇಕು. ಸೊ ಇದರಿಂದ ಆ ಮಕ್ಕಳಿಗೆ ಮತ್ತೆ ಅಲ್ಲಿ ಅವರಿಗೆ ಒಂದು ರೀತಿಯ ಕಂಫರ್ಟ್ ಝೋನ್ ಕ್ರಿಯೇಟ್ ಆಗುತ್ತೆ. ಮತ್ತು ಅವ್ರು ಏನು ಮಾಡ್ತಾರೆ, ನಮ್ಮ ಜೊತೆಗೆ ಅವರ ಮನಸ್ಸಿನಲ್ಲಿರೋದನ್ನೆಲ್ಲ ಅವರು ಫ್ರೀಯಾಗಿ ಹಂಚ್ಕೊಳ್ಳೋದಕ್ಕೆ ಅಲ್ಲಿ ಮತ್ತೆ ಸಹಾಯವಾಗುತ್ತೆ ಅಂತ ಹೇಳ್ಬೋದು. ಇಲ್ಲವಾದಲ್ಲಿ ಖಂಡಿತವಾಗಿಯೂ ಅವರ ಮನಸ್ಸಿನಲ್ಲಿರುವಂತಹ ಆಸೆಗಳಾಗಿರ್ಬೋದು ಅಥವಾ ಯಾವುದೇ ಒಂದು ಆಸಕ್ತಿಗಳಾಗಿರ್ಬೋದು ಅದನ್ನು ಅವರು ನಮ್ಮ ಜೊತೆ ಹೇಳಿಕೊಳ್ಳೋರು ಕೂಡ ಹಿಂಜರಿಯುತ್ತಾರೆ ಅಂಥೇಳಿ ಹೇಳ್ಬೋದು. ನೆಕ್ಸ್ಟು ಅವರಿಗೆ ಸ್ವಲ್ಪ ಸ್ಪೇಸನ್ನು ಅಥವಾ ಜಾಗವನ್ನು ಕೊಡುವಂಥದ್ದು. ಅಂದರೆ ಯಾವುದರಲ್ಲಿ ಅವರು ದೊಡ್ಡವರಾಗುತ್ತಿದ್ದಂತೆ ಕೆಲವೊಂದು ವಿಷಯಗಳನ್ನು ಗೌಪ್ಯವಾಗಿಡಲು ಬಯಸುತ್ತಾರೆ, ಗುಟ್ಟಾಗಿ ಇಡಲು ಅವರು ಬಯಸ್ತಾರೆ. ಅದು ನಾಚಿಕೆ ಆಗಿರ್ಬೋದು ಅಥವಾ ಯಾವುದೇ ಒಂದು ಸಂಕೋಚನೋ ಅಥವಾ ಯಾವುದೇ ಒಂದು ಅವರ ಮನಸ್ಸಿನಲ್ಲಿ ಆಗ್ತಾ ಇರುವಂತಹ ಒಂದು ಗೊಂದಲದಿಂದನೋ ಅವರು ಆದಷ್ಟು ಗುಟ್ಟಾಗಿ ಇಡೋಕ್ಕೆ ಅವರು ಬಯಸ್ತಾರೆ. ಅದು ಕೆಲವೊಮ್ಮೆ ಅವಶ್ಯಕವೂ ಆಗಿರುತ್ತೆ. ನೀವು ಮಾತನಾಡಲು ಅನುಮತಿಸಿದರೂ ಅವರು ಮಾತನಾಡದೇ ಇದ್ದಾಗ ತಾಳ್ಮೆಯಿಂದಿರಿ, ಅಸಮಾಧಾನಗೊಳ್ಳಬೇಡಿ. ಅಂದರೆ ಅವ್ರಿಗೆ ಸ್ವಲ್ಪ ನಾವು ಟೈಮ್ ಕೊಡಬೇಕು. ಸೊ ನಮ್ಮಲ್ಲಿರುವಂಥ ಸ್ಟ್ರೆಸ್ಸನ್ನು ನಾವು ನಮಗೆ ಸ್ಟ್ರೆಸ್ ಇದೆ ಅಂತ ಹೇಳಿ ಅವರ ಮೇಲೆ ನಾವು ಕೂಗಾಡಿ ಕಿರುಚಾಡಬಾರದು. ಅವರಿಗೆ ಆದಷ್ಟು ಮಕ್ಕಳು ಹದಿಹರೆಯದ ಹಂತವನ್ನು ತಲುಪಿದಾಗ, ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಅವರ ಜೊತೆ ನಾವು ನಡ್ಕೊಳ್ಳುವ ರೀತಿಗಿಂತನೂ ಮಕ್ಕಳು ನಮ್ಮಷ್ಟು ಎತ್ತರ ಬೆಳೆದು ನಿಂತಾಗ, ಹದಿಹರೆಯದ ವಯಸ್ಸನ್ನು ಮುಟ್ಟಿದಾಗ ಅವರಿಗೆ ಖಂಡಿತವಾಗ್ಲೂ ನಾವು ಅವರಿಗೆ ಟೈಮ್ ಕೊಡಲೇಬೇಕಾಗತ್ತೆ. ನಮ್ಮ ಒಂದು ಪ್ರಶ್ನೆಗೆ ಅವರಿಂದ ಉತ್ತರ ಸಿಗದಿದ್ದಾಗ ನಾವು ತಾಳ್ಮೆಯನ್ನು ಕಳೆದುಕೊಳ್ಳದೆ ಅವರಿಗೆ ಸ್ವಲ್ಪ ಸಮಯವನ್ನು ಖಂಡಿತವಾಗ್ಲೂ ನಾವು ಕೊಡಬೇಕಾಗತ್ತೆ. ಇದನ್ನು ಪೋಷಕರಾಗಿ ನಾವು ಮಾತ್ರ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಸಾಧ್ಯ. ನೆಕ್ಸ್ಟು ಮಾಹಿತಿ ಅಥವಾ ಇನ್ಫಾರ್ಮೇಷನ್. ಒಂದು ವೇಳೆ ಅವರು ನಿಮ್ಮ ಬಳಿ ಮಾತನಾಡುವುದನ್ನು ಕಡಿಮೆ ಮಾಡಿದರೆ, ಹೆಚ್ಚು ಹೊತ್ತು ರೂಮಿನ ಬಾಗಿಲು ಹಾಕಿಕೊಂಡೇ ಇರುವ ಅಭ್ಯಾಸ ಕಂಡು ಬಂದರೆ, ಅವರು ಬಯಸದಿದ್ದರೂ ಸಹ ನೀವು ಅವರ ಬಳಿ ಮಾತನಾಡಿ. ಅಂದರೆ ಕೆಲವೊಮ್ಮೆ ಹದಿಹರೆಯದ ಕೆಲವು ಮಕ್ಕಳು ಈ ರೀತಿ ಮಾಡುವಂತಹ ಸಾಧ್ಯತೆ ತುಂಬ ಇರುತ್ತೆ. ಅದು ಸಹಜ ಕೂಡ ಹೌದು. ಅಂಥ ಸಂದರ್ಭದಲ್ಲಿ ಪೋಷಕರಾದವರು ನಾವು ನಮ್ಮ ಕೆಲಸದಲ್ಲೇ ಮಗ್ನರಾಗಿ ಇರುವ ಬದಲು ಅವರನ್ನು ನಾವು ಸೂಕ್ಷ್ಮವಾಗಿ ಗಮನಿಸಿ ಅವರ ಹತ್ತಿರ ಹೋಗಿ ನಾವು ಅವರಿಗೆ ಇಷ್ಟ ಇಲ್ಲದೇ ಇದ್ದರೂ ಕೂಡ ನಾವು ಅವರ ಮನಸ್ಸನ್ನು ಸರಿ ಮಾಡೋದಕ್ಕೆ ಅಥವಾ ಯಾವುದಾದ್ರೂ ಒಂದು ರೀತಿಯಲ್ಲಿ ಅವರ ಜೊತೆ ಮಾತನಾಡೋಕ್ಕೆ ನಾವು ಖಂಡಿತವಾಗ್ಲೂ ಪ್ರಯತ್ನ ಪಡಲೇಬೇಕಾಗತ್ತೆ. ಸೊ ಇದಿಷ್ಟು ಅಂಶಗಳು ಬಹಳ ಮುಖ್ಯವಾಗುತ್ತೆ. ನಾವು ನಮ್ಮ ಹದಿಹರೆಯದ ಮಕ್ಕಳು ಅಥವಾ ನಮ್ಮಷ್ಟೇ ಎತ್ತರ ಬೆಳೆದಂತಹ ಮಕ್ಕಳು, ಅಂದರೆ ಒಂದು ಹೈಸ್ಕೂಲಿಗೆ ಹೋಗುವಂಥ ಮಕ್ಕಳಾಗಿರ್ಬೋದು ಅಥವಾ ಒಂದು 8th 9th 10th ನಂತರ ಫಸ್ಟ್ PU ಸೆಕೆಂಡ್ PU ಅಂಥ ವಯಸ್ಸಲ್ಲಿ ಅಥವಾ ಒಂದು ಹೈಸ್ಕೂಲಿಗೆ ಮಕ್ಕಳು ಹೋಗ್ತಾ ಇದ್ದಾರೆ ಅಂತ ಶುರು ಆದಮೇಲೆ ಅವರಿಗೆ ಖಂಡಿತವಾಗ್ಲೂ ನಾವು ಅವರೊಂದಿಗೆ ನಾನು ಈ ವಿಡಿಯೋದಲ್ಲಿ ಏನು ತಿಳಿಸಿದ್ದೀನಿ ಇವೆಲ್ಲ ಅಂಶಗಳು ಇನ್ನೂ ಸಾಕಷ್ಟು ಇದೆ. ಆದರೆ ಇಂತಹ ಕೆಲವೊಂದು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡಿರುವಂಥ ಅಂಶಗಳನ್ನು ನೀವು ಪಾಲಿಸಿದ್ರೂ ಕೂಡ ಖಂಡಿತವಾಗ್ಲೂ ತುಂಬಾ ಅನುಕೂಲವಾಗುತ್ತೆ. ಇಲ್ಲ ಅಂದಿದ್ದರೆ ಖಂಡಿತವಾಗ್ಲೂ ನಮ್ಮ ಮಕ್ಕಳು ಮತ್ತು ನಮ್ಮ ನಡುವಿನ ಸಂಬಂಧದಲ್ಲಿ ಬಹಳಷ್ಟು ದೊಡ್ಡ ಕಂದಕವೇ ಏರ್ಪಡುತ್ತೆ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಹೌದು ಅಂತ ಅನಿಸಿದರೆ ಈ ವಿಡಿಯೋದಲ್ಲಿ ಕೊಟ್ಟಿರುವಂಥ ಮಾಹಿತಿ ಹಾಗೆ ನಿಮಗೆ ಈ ಮಾಹಿತಿ ಯೂಸ್ಫುಲ್ ಆಯಿತು ಅಥವಾ ಇಷ್ಟ ಆಯಿತು ಅಂತ ಅನಿಸಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇನ್ನೂ ಹೆಚ್ಚೆಚ್ಚು ಈ ರೀತಿಯ ಮಾಹಿತಿಗಳನ್ನು ನಾನು ನನ್ನ ವ್ಲಾಗಲ್ಲಿ ಅಥವಾ ನನ್ನ ವಿಡಿಯೋದಲ್ಲಿ ಚಾನಲ್ನಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.